ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ರೂಪ, ಆ ಥರ ಏನೂ ಆಗಿರಲ್ಲ. ವಿಶ್ವರೂಪ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನ ಸಾಲ್ವ್ ಮಾಡಿಕೊಂಡು ಈಸಿಯಾಗಿ ಹಾಕೊಂಡು ಬಂದ್ಬಿಡ್ತಾರೆ. ರಾಮ ಎಷ್ಟೇ ಶಕ್ತಿಶಾಲಿ ಆಗಿದ್ರೂ ಸೀತೆನ ಕಾಪಾಡೋಕ್ಕೆ ರಾಮನ ಪರವಾಗಿ ಹೋಗಿದ್ದು ರಾಮ ಬಂಟ ಹನುಮ. ಆ ಹನುಮಂತಂಗೆ ಏನಾದರೂ ಆಯ್ತಾ? ಏನೂ ಆಗಿಲ್ಲ ತಾನೆ. ಪ್ರಾಬ್ಲಮ್ ಆಗಿದ್ದು ಶತ್ರುಗಳಿಗೆ, ವಿಶ್ವರೂಪ್ಗೆ ಏನೂ ಆಗಲ್ಲ. ನೀನು ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನ್ಯಾಯವಾಗಿರೋರಿಗೆ ಸಮಸ್ಯೆ ಅಂತ ಬರೋದು ಸಹಜ. ಆದರೆ ಬರೋ ಸಮಸ್ಯೆನೇ ಅದಕ್ಕೊಂದು ಪರಿಹಾರ ಅಂತ ತಂದಿರುತ್ತೆ. ಅದನ್ನು ಬಿಡ್ಸ್ ನೋಡೋ ಕಣ್ಗಳಿರಬೇಕು. ಈಗಿರೋ ಸಮಸ್ಯೆಗೆ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ನೀನು ಅಂದ್ಕೊಂಡಾಗೆ ಆ ಪ್ರಾರ್ಥನಾ ವಿಶ್ವರೂಪ್ಗೆ ಏನು ಮಾಡಿರಲ್ಲ. ಕಲ್ಪನೆ ಅನ್ನೋದು ಮನುಷ್ಯರ ಥರ, ಅದಕ್ಕೆ ದೊಡ್ಡದಾಗಿ ಬೆಳೆಯೋ ಹಠ ಚಟ ಎರಡೂ ಇರುತ್ತೆ. ಒಂದೇ ಒಂದು ಸಣ್ಣ ನೆಗೆಟಿವ್ ಥಾಟ್ ಬಂದ್ರೂ ಅದು ನೋಡ್ತಿದ್ದಂಗೆ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಲೀಲಾ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾಳೆ? ನನಗಂತೂ ಯಾರಾದರೂ ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಭಯ ಆಗ್ಬಿಡುತ್ತಪ್ಪ, ಯಾರಿಗೆ ಏನಾಯ್ತು ಅಂತ. ಹಲೋ ಲೀಲಾ, ಹೇಳಮ್ಮ. ಅಪ್ಪ, ಏನಾಯ್ತಮ್ಮ? ಗಾಬರಿಲಿ ಇದೆಯಾ? ಇಲ್ಲಪ್ಪ, ನಾನೇನು ಗಾಬರಿ ಆಗಿಲ್ಲ, ಸ್ವಲ್ಪ ಟೆನ್ಷನ್ ಅಷ್ಟೇ. ಏನಮ್ಮ ಇದು, ಗಾಬರಿ ಇಲ್ಲ ಅಂತೀಯ, ಟೆನ್ಷನ್ನು ಅಂತೀಯ, ಎಲ್ಲ ಓಕೆ ತಾನೇ? ಹ್ಞೂ ಅಪ್ಪ, ಎಲ್ಲ ಆರಾಮಾಗಿದೆ. ಅದು ನಿಂಗೊಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಕೇಳಮ್ಮ. ವಿಶ್ವರೂಪ್ ಏನಾದರೂ ನಮ್ಮ ಮನೆ ಕಡೆ ಬಂದಿದ್ರಾ? ವಿಶ್ವರೂಪನ? ನಂದಿಗೆ ಶಿವನ ಹತ್ರ ಬಿಟ್ಟರೆ ಬೇರೆ ಎಲ್ಲಮ್ಮ ಕೆಲಸ. ನಿನ್ನ ಗಂಡ ಎಲ್ಲಿರ್ತಾರೋ ಅಲ್ಲೇ ಅವನು ಇರ್ತಾನೆ. ಅವ್ರಿಲ್ಲ ಅಂತಾನೆ ನಿಮಗೆ ಫೋನ್ ಮಾಡಿದ್ದು ಅಪ್ಪ. ಇಲ್ವಾ? ನೀನು ಇಷ್ಟೊತ್ತಿಗೆ ಫೋನ್ ಮಾಡಿರೋದಕ್ಕೂ ವಿಶ್ವರೂಪಲ್ಲಿ ಇಲ್ಲದೆ ಇರೋದಕ್ಕೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ಏನಮ್ಮ ವಿಷಯ? ವಿಶ್ವರೂಪು ಕಾಣಿಸ್ತಾ ಇಲ್ಲ. ತುಂಬ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಮುಖ್ಯವಾದ ಕೆಲಸ ಅಂದರೆ? ಅದೇ ಅಪ್ಪ, ಆ ಪ್ರಾರ್ಥನೆ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿದ್ರು. ಮನೆಗೆ ಬರ್ತೀನಿ ಅಂತ ಕೂಡ ಹೇಳಿದ್ರು. ನಾನು ಹೇಳಿದೆ, ಬೇಡ ಬೇಡ, ಮನೆಗೆ ಬರೋದು ಬೇಡ, ಪಾರ್ಕಲ್ಲಿ ಸಿಗೋಣ ಅಂತ ಹೇಳಿದೆ. ಅಲ್ಲಿ ಹೋದರೆ ಅವ್ರು ಬರಲೇ ಇಲ್ಲ ಅಪ್ಪ. ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಅದಕ್ಕೆ ಮನೆ ಹತ್ರ ಏನಾದರೂ ಬಂದಿದ್ದಾರಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಅಯ್ಯೋ ದೇವ್ರೆ, ಹಾಗಿದ್ರೆ ವಿಶ್ವರೂಪು ಕಾಣೆ ಆಗ್ಬಿಟ್ಟಿದಾನ? ನನಗೂ ಯಾಕೋ ಹಾಗೆ ಅನಿಸ್ತಿದೆ ಅಪ್ಪ. ನೋಡಮ್ಮ, ಆ ಪ್ರಾರ್ಥನಾ ಸಾಮಾನ್ಯ ತೊಗೊಳಲ್ಲ. ಅವಳು ಬುಡಕ್ಕೆ ಬಂತು ಅಂತ ಗೊತ್ತಾಯ್ತು ಅನ್ಕೋ, ಅವಳಿಗೆ ಬೇಡ ಸಹಿತ ಮರನೇ ಕಿತ್ ಬೀಸಾಕ್ಬಿಡ್ತಾಳೆ. ಅಂತ ರಾಕ್ಷಸಿ ಅಂತವಳು ಬಂದು ನಿಮ್ಮನೇಲಿ ಸೇರ್ಕೊಂಡಿದ್ದಾಳಲ್ಲಮ್ಮ. ಛೇ, ಇಲ್ಲಪ್ಪ, ವಿಶ್ವರೂಪಕ್ಕೇನೂ ಆಗಲ್ಲ, ದೇವ್ರಿದ್ದಾನೆ. ಸಮಾಧಾನವಾಗಿರು. ಹ್ಞೂ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.